ಒಳ್ಳೆಯದು. ಜಗತ್ತಿನಲ್ಲಿ ಎಲ್ಲದರಲ್ಲಿಯೂ ಕೆಟ್ಟದ್ದು ಮತ್ತು ಒಳ್ಳೆಯದು ಅಂತ ಎರಡು ವಿಧ. ಅವುಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆಯದನ್ನೇ ಆರಿಸ್ಕೊಳ್ತಾರೆ. ಅದರ ಬೆಲೆ ಹೆಚ್ಚಾದರೂ ಸರಿ, ಅದು ಒಳ್ಳೆಯದಲ್ಲ ಅಂತ ತಿಳಿದಾಗಲೂ ಅದನ್ನು ಕೊಳ್ಳುತ್ತಾರೆ. ಕಾರಣ, ಅದರ ಬೆಲೆ ಮಾರಾಟ ಮಾಡುವವರು ಎರಡು ರೀತಿಯದನ್ನು ಮಾರಾಟಕ್ಕೆ ಇಡ್ತಾರೆ. ಒಳ್ಳೆಯ ಫಲಿತ ಬೇಕಾದರೆ ಒಳ್ಳೆಯದನ್ನು ಕೊಳ್ಳಬೇಕು, ಆಗ ಉತ್ತಮ ಫಲಿತ ಸಿಗುತ್ತದೆ. ಹೀಗೆ ನಮಗೆ ಯಾವುದು ಬೇಕೋ ಅದನ್ನು ಮಾಡಲು ನಮ್ಮ ಕೈಯಲ್ಲಿಯೇ ಇದೆ. ಒಂದು ಊರಿನ ಹೊರಗೆ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ತಾಯಿ ಮತ್ತು 12 ವರ್ಷದ ಮಗ ವಾಸಿಸ್ತಾ ಇರ್ತಾರೆ. ಅವರಿಗೆ ಒಂದು ತೆಂಗಿನ ತೋಟ ಇರುತ್ತೆ. ಅದರಲ್ಲಿ ಬಿಡುವ ತೆಂಗಿನಕಾಯಿಗಳಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದವುಗಳನ್ನು ಅಲ್ಲೇ ರಸ್ತೆಯ ಬದಿಯಲ್ಲಿ ಇಟ್ಟುಕೊಂಡು ಮಾರಾಟ ಮಾಡ್ತಾಯಿದ್ರು. ಒಂದು ಸಲ ಒಬ್ಬ ಶ್ರೀಮಂತನು ಬೆಲೆಬಾಳುವ ಕಾರಿನಲ್ಲಿ ಕುಳಿತು ಆ ದಾರಿಯಲ್ಲಿ ಹೊರಟಿರ್ತಾನೆ. ಬಾಲಕ ತೆಂಗಿನಕಾಯಿಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾನೆ. ವಿಚಾರಿಸೋಣ ಅಂತ ಹೇಳಿ ಕೆಳಗೆ ಇಳಿದು ಬಂದರು. ಬಾಲಕನನ್ನು ಬೆಲೆ ಕೇಳಿದರು. ಬಾಲಕನು 10 ರೂಗಳು ಅಂತ ಹೇಳ್ದ. ಶ್ರೀಮಂತನು ಕೇಳ್ತಾನೆ, ಅದು ಹೇಗೆ ಸಾಧ್ಯ? ನೀನು ಕಾಯಿಗಳನ್ನು ಮಾರಲು ಯಾವ ಮಾರ್ಕೆಟ್ಗೂ ಹೋಗಲಿಲ್ಲ, ನಾನೇ ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಹೇಳಿದಾಗ ಬಾಲಕ, ಹಾಗಾದರೆ 1 ರೂಪಾಯಿ ಕಡಿಮೆ ಕೊಡಿ ಅಂತ ಹೇಳ್ತಾನೆ. ಆಗ ಮತ್ತೆ ಶ್ರೀಮಂತ, ಮರವೂ ಇಲ್ಲಿಯೇ ಇದೆ, ಕಾಯಿಗಳು ಇಲ್ಲಿಯೇ ಇವೆ, ನೀನೇನು ನೀರು ಗೊಬ್ಬರ ಏನೂ ಹಾಕಿಲ್ಲ, ಅದು ಬೆಳೆದ ಕಾಯಿಗಳನ್ನು ನೀಡಿದೆ, ಅದಕ್ಕೆ ನಿನಗೆ 9 ರೂಗಳು ಅಂತ ಕೇಳ್ತಾನೆ. ಬಾಲಕ ತಾನು ಮರ ಹತ್ತಿ ಕಿತ್ತು ತಂದಿರುವೆನು ಅಂತ ಹೇಳ್ತಾನೆ. ಆಗ ಮತ್ತೆ ಶ್ರೀಮಂತನು, ಹಾಗಾದರೆ ನಾನೇ ಮರ ಹತ್ತಿ ಕೇಳ್ತೇನೆ, ನನಗೆ ಕಾಯಿಗಳನ್ನು ಕೊಡುವೆಯಾ ಅಂದಾಗ ಆಗಲಿ ಅಂತ ಹೇಳ್ತಾನೆ ಬಾಲಕ. ಕೂಡಲೇ ಶ್ರೀಮಂತನು ಮರ ಹತ್ತಲು ಸಿದ್ಧನಾಗ್ತಾನೆ. ಅವನಿಗೆ ಮರ ಹತ್ತಲು ಬಾರದು, ಆದರೂ ಹತ್ತಲು ಮುಂದಾದನು. ಸ್ವಲ್ಪ ಮೇಲೆ ಹೋಗುವಷ್ಟರಲ್ಲಿ ಕೆಳಗೆ ಜಾರ್ತಾನೆ. ಆದರೂ ತೆಂಗಿನಕಾಯಿ ಆಸೆಗೆ ಮತ್ತೆ ಮತ್ತೆ ಹತ್ತಲು ಪ್ರಯತ್ನವನ್ನು ಮಾಡಿ ಸೋಲ್ತಾನೆ. ಕೊನೆಗೆ ದೊಪ್ಪೆಂದು ಕೆಳಗೆ ಬೀಳ್ತಾನೆ. ಸೊಂಟ ಮುರಿಯುತ್ತೆ. ಚಿಕಿತ್ಸೆಗಾಗಿ 1000 ರೂಗಳನ್ನು ಕೊಡಬೇಕಾಗತ್ತೆ. 1 ರೂಪಾಯಿ ಉಳಿಸಲು ಹಣದ ಜೊತೆಗೆ ನೋವನ್ನು ಅನುಭವಿಸಬೇಕಾಯಿತು. ಆದ್ದರಿಂದ ಬುದ್ಧಿವಂತರು ಒಳ್ಳೆಯ ಫಲವನ್ನು ಪಡೆಯುತ್ತಾರೆ, ಆಸೆ ಇಲ್ಲದೆ ಕೆಲಸವನ್ನು ಮಾಡ್ತಾರೆ.